ನಮಸ್ತೆ ಕರ್ನಾಟಕ, ನಾನು ನಿಮ್ಮ ಹರೀಶ್. ನಿನ್ನೆ ನಾನು ಏಸರ್ ರಿಪೋರ್ಟಲ್ಲಿ ಮೆನ್ಷನ್ ಮಾಡಿದಂಥ ಒಂದಷ್ಟು ಸಮಸ್ಯೆಗಳನ್ನ ಹೇಳಿದ್ದೆ. ಇವತ್ತು ಬಂದ್ಬಿಟ್ಟು ಅದನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಕರ್ನಾಟಕದಲ್ಲಿ ಅಂತಲ್ಲ, ಇಂಡಿಯಾದಲ್ಲೇ ಒಂದು ಕಾಮನ್ ಪಾಯಿಂಟ್ ಇದೆ. ನಾನೊಬ್ಬ ಇಂಜಿನಿಯರ್ ಆಗಿ ಹೇಳ್ತಾ ಇದ್ದೀನಿ, ಪ್ರಾಜೆಕ್ಟ್ ವರ್ಕ್ಸ್ನ ಮಾಡಬೇಕು, ಟೆಕಲ್ ಪ್ರಾಜೆಕ್ಟ್ ವರ್ಕ್ ಮಾಡಬೇಕು, ಥೀಸಿಸ್ನ ಕೊಡಬೇಕು ಅಂತ ಹೇಳಿ. ಅದೇ ಇಂಪ್ಲಿಮೆಂಟೇಷನ್ನ ಸ್ಕೂಲ್ ಲೆವೆಲಲ್ಲೂ ಆಗಿದೆ. ಟೆಕಲ್ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಯೂಶಲಿ ಮಕ್ಕಳು ಪ್ರಾಜೆಕ್ಟ್ ಕನ್ಸಲ್ಟೆನ್ಸಿಸ್ ಕೊಟ್ಬಿಟ್ಟು ನನ್ನ ವರ್ಕ್ನ ನೀನು ಮಾಡಪ್ಪ, ನಿನಗೆ ನಾನು ಇಷ್ಟು ದುಡ್ಡು ಕೊಡ್ತೀನಿ ಅಂತ ಹೇಳ್ತಾರೆ. ಫಾರ್ ಎಕ್ಸಾಂಪಲ್, ಅದೇ ಪ್ರಾಜೆಕ್ಟ್ ವರ್ಕ್ನ ಏನೋ ಮಕ್ಳು ಕೊಡ್ತಿದ್ದೀರಾ ಅಂತ ಹೇಳಿದ್ರೆ, ಮಕ್ಳಿಗೆ ಏನ್ ಪ್ರಾಜೆಕ್ಟ್ ವರ್ಕ್ ಅಂತ ಹೇಳಿದ್ರೇನೋ ಅಬ್ದುಲ್ ಕಲಾಂ ಬಗ್ಗೆ ಬರ್ಕೊಬನ್ನಿ ಅಂತ ಹೇಳ್ತಾರೆ. ಅಬ್ದುಲ್ ಕಲಾಂದೇನೋ ಸಿಸ್ಟಮ್ ಅಲ್ಲಿ ನೋಡ್ತಾರೆ ಅಥವಾ ಏನೋ ಇಂಟರ್ನೆಟ್ ಅಲ್ಲಿ ನೋಡ್ತಾರೆ, ಬರೀತಾರೆ, ಕೊಡ್ತಾರೆ, ಮುಗೀತು. ಸೊ ಇದು ಬಂದ್ಬಿಟ್ಟು ಕಲಿಕೆನಾ? ನೆಕ್ಸ್ಟ್ ಕ್ವಶನ್ ಮಾರ್ಕ್. ಇದಾದ ನಂತರ 2020 ಕೋವಿಡ್, ಇದು ಎಲ್ಲದಕ್ಕಿಂತ ಹೆಲ್ತ್ ವೈಸು ಒಂದು ದೊಡ್ಡ ಕ್ವಶನ್ ಮಾರ್ಕ್ ಆಯ್ತು, ಎಕ್ಸ್ ಮಾರ್ಕ್ ಆಯ್ತು ಅಂತ ಹೇಳಿದ್ರೆ, ಈ ಕಾಲದ ಜನರೇಷನ್, ಈ ಕಾಲದ ಮಕ್ಕಳಿಗೆ, ಯಾಕೆಂತ ಹೇಳಿದ್ರೆ ಮಕ್ಕಳು ಬಂದ್ಬಿಟ್ಟು ಸ್ಕೂಲ್ ಹೋಗಿ ಕಲಿತಿದ್ದೇ ಕಷ್ಟ ಇತ್ತು. ಅಂಥದ್ರಲ್ಲಿ ಆನ್ಲೈನ್ ಅಲ್ಲಿ ನೋಡುವಂಥದ್ದು ಅಥವಾ ಮಕ್ಕಳಿಗೆ ಏನೋ ಆ ಗ್ಯಾಪ್ ಏನ್ ಕ್ರಿಯೇಟ್ ಮಾಡ್ತಲ್ಲ, 4 ವರ್ಷ ಆದ್ರೂ ಇನ್ನ ಚೇತರಿಸ್ಕೊಳಕಾಯ್ತಿಲ್ಲ. 2021 ಇಂದ 2025 ವರ್ಗು ಚೇತರಿಸ್ಕೊಳಕ್ ಆಗ್ತಾ ಇಲ್ಲ. ಓಕೆ, ಇದನ್ನು ಏನು ಸರಿ ಮಾಡೋದಕ್ಕೆ ಏನ್ ಪರಿಹಾರ ಇದೆಯಾ ಅಂತ ಹೇಳಿದ್ರೆ ನೋಡೋದು. ನೆಕ್ಸ್ಟ್, ಅರ್ಬನ್ ಏರಿಯಾಸ್ ಅಥವಾ ಬೆಂಗಳೂರು, ಮೈಸೂರು ಈ ತರ ಏರಿಯಾಸ್ ಅಲ್ಲಿ ಒಂದು ಸ್ಕೂಲಲ್ಲಿ 500 ಜನ ಸ್ಟೂಡೆಂಟ್ಸ್ ಇದ್ದಾರೆ ಅಂತ ಹೇಳಿದ್ರೆ, ಒಂದು 40 ರಿಂದ 45 ಜನ ಟೀಚರ್ಸ್ ಇರ್ತಾರೆ. ಸೊ ಅದೇ ಮಟ್ಟದ ಟೀಚರ್ಸ್ ನಿಮ್ಗೆ ರೂರಲ್ ಏರಿಯಾಸ್ ಅಲ್ಲಿ ಇದಾರಾ? ಫಾರ್ ಎಕ್ಸಾಂಪಲ್, ಒಂದು ಸರ್ಕಾರಿ ಶಾಲೆಗೆ ಹೋದ್ರೆ, ಸರ್ಕಾರಿ ಶಾಲೆಯಲ್ಲಿ ಒಂದೊಂದು ಕ್ಲಾಸ್ ಅಲ್ಲಿ 120, 130 ಜನ ಸ್ಟೂಡೆಂಟ್ಸ್ ಇರ್ತಾರೆ. 60 ಜನ ಸ್ಟೂಡೆಂಟ್ಸ್ ಇರ್ತಾರೆ. 60 ಜನ ಸ್ಟೂಡೆಂಟ್ಸ್ಗೆ ಎಷ್ಟು ಜನ ಟೀಚರ್ಸ್ ಪಾಠ ಹೇಳ್ಕೊಡ್ತಿರ್ತಾರೆ? 10 ಜನ ಮಕ್ಕಳಿಗೆ ಒಬ್ಬ ಟೀಚರ್ ಇದ್ರೆ, ಅವಾಗ ಒಂದು 10 ಜನ ಮಕ್ಕಳ ಮೇಲೆ ಕಾನ್ಸಂಟ್ರೇಟ್ ಮಾಡ್ಬೋದು. ಇಲ್ಲ ಅಂತ ಹೇಳಿದ್ರೆ ಕ್ವಶನ್ ಮಾರ್ಕ್. ಇದಷ್ಟೇ ಅಲ್ಲದೆ, ನಾನು ಬಂದ್ಬಿಟ್ಟು ಕಳೆದ 6 ತಿಂಗಳಲ್ಲಿ ಒಂದು 50 ರಿಂದ 55 ಸ್ಕೂಲ್ಗೆ ವಿಸಿಟ್ ಮಾಡಿದ್ದೆ, ಬೇರೆ ಬೇರೆ ವಿಷಯಕ್ಕೆ, ಸರ್ಕಾರಿ ಶಾಲೆಗಳಿಗೆ. ಆ ಶಾಲೆಗಳಲ್ಲಿ ಡಿಜಿಟಲ್ ಬೋರ್ಡ್ಸ್ ಇದೆ. ಡಿಜಿಟಲ್ ಬೋರ್ಡ್ಸ್ ಇದ್ರೆ ಸಾಕಾಗಲ್ಲ, ಅದನ್ನ ಯೂಸ್ ಮಾಡೋದಕ್ಕೆ ಟೀಚರ್ಸ್ಗಳು ಟ್ರೈನಿಂಗ್ ಕೊಟ್ಟಿರಬೇಕು. ಹೌದು, ಸರ್ಕಾರ ಬಂದ್ಬಿಟ್ಟು ಪ್ರತಿ ವರ್ಷನೂ ಟೀಚರ್ಸ್ಗಳಿಗೆ ಟ್ರೈನಿಂಗ್ ಕೊಡೋದಕ್ಕೆ, ಹೊಸ ಟೆಕ್ನಾಲಜಿಗೆ ಅಪ್ಡೇಟ್ ಆಗೋದಕ್ಕೆ ಅಂತ ಹೇಳಿ ಟ್ರೈನಿಂಗ್ ಕೊಡ್ತಾ ಇದ್ದಾರೆ. ಬಟ್ ಹಳೆ ಮಾರಿನ ಟೀಚರ್ಸ್ ಇಲ್ಲಿವರೆಗೂ ಏನೋ ಅಪ್ಡೇಟ್ ಆಗ್ತಾ ಇದ್ದಾರೆ? ಕ್ವಶನ್ ಮಾರ್ಕ್. ಇದಿಷ್ಟು ಸಮಸ್ಯೆಗಳಿಗೆ ಪರಿಹಾರಗಳನ್ನ ನಾಳಿನ ಸಂಚಿಕೆಯಲ್ಲಿ ಹೇಳ್ತೀನಿ. ಥ್ಯಾಂಕ್ ಯು.